ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮರಿಬೇಡಿ. ಭೂಮಿ ಅಜಿತ್ ಇಬ್ರು ಕೂಡ ದಿಂಬಲ್ಲಿ ಆಟ ಆಡ್ತಾ ಇರ್ತಾರೆ, ಒಬ್ರಿಗೊಬ್ರು ಎಸ್ಕೊಂಡು ನಾನೆಚ್ಚು ಅಂತ ಹೇಳಿ. ಇಬ್ರು ರೊಮ್ಯಾಂಟಿಕ್ ಆಗಿ ದಿಂಬ್ ಎಸ್ತಾಟ ಆಡ್ತಿದ್ದಾಗೇನೆ ಸಂಗೀತನೂ ಕೂಡ ರೂಮ್ಗೆ ಎಂಟ್ರಿ ಕೊಡ್ತಾರೆ. ಬರ್ತಿದ್ದಾಗೇನೆ ಹವಾಕ್ ಹಾಕ್ತಾರೆ, ಇದೇನಿದು ಅಜಿತ, ಯಾಕೋ ಹಂಗೆ ದಿಂಬ್ ಎಸಿತಿ ಅವ್ರ ಮೇಲೆ ಗಂತಿದ್ದಾಗೇನೆ ಅಜಿತ್ ತಕ್ಷಣ ಅಂದ್ಕೊಳ, ಅಮ್ಮ ಇದು ಕೊರಿಯನ್ ನಾಟಕ, ನಮ್ಮ ಹೊಸ್ದಾಗ್ ಮದ್ವೆ ಆಗಿರ್ತಾರಲ್ಲ ಅವರು ಕತೆ ಹೇಳು ಅಂತಿದ್ಲು, ಅದಕ್ಕೆ ನಾನು ಕತೆ ಹೇಳಕ್ಕಾಗಲ್ಲ, ನೀನ್ ನಿದ್ದೆ ಬಂದ್ಬಿಡುತ್ತೆ ಅಂತ ಹೇಳಿ ಕೊರಿಯನ್ ನಮ್ಮ ಅದಕ್ಕೆ ಮದ್ವೆ ಅದು ಸುಬ್ರು ಆಡ್ತಾ ಇರೋದು ಇದನ್ನ. ಸಂಗೀತ ಹೇಳ್ತಾರ, ಹೌದಾ, ನಾವೆಲ್ಲ ಇದು ಆಡ್ಲೇ ಕಣೋ, ಗೊತ್ತೇ ಇಲ್ಲ ಅಜಿತ. ಹೌದೇನಮ್ಮ ಅಂತ ಹೇಳಿ ಅಜಿತ್ ಅಂತೆ. ಅಮ್ಮ ಏನಮ್ಮ ಬಂದಿದ್ದು? ಸಂಗೀತ ಹೇಳ್ತಾರೆ, ಏನಿಲ್ಲ ಭೂಮಿ, ನೀನು ಮದ್ವೆ ಆಗಿ ಬಂದಿದ್ದು ನಿನ್ಗೆ ಈ ಮನೆಗೆ ಸೊಸೆ ಆಗಿ ಬಂದ್ಮೇಲೆ ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ಅಲ್ವಮ್ಮ, ಹಾಗಾಗಿ ಇದನ್ನ ಶಾಸ್ತ್ರಬದ್ಧವಾಗಿ ಇದನ್ನ ಸಂಪ್ರದಾಯಬದ್ಧವಾಗಿ ಇದನ್ನ ನೀನು ಮಾಡಿದ್ರೆ ಈ ವ್ರತನ ಒಳ್ಳೇದು, ಈ ಮನೆಗೂ ಒಳ್ಳೇದು, ನಿನ್ಗೂ ಕೂಡ ಒಳ್ಳೇದು. ಮಾಡ್ತೀಯಾ ಭೂಮಿ? ಹಾಗಂತಿದ್ದಾಗೇನೆ ಭೂಮಿ ಆಯ್ತು ಅತ್ತೆ ಮಾಡ್ತೀನಿ ಅಂತ ಹೇಳ್ಕೊಳ್ತಾಳೆ. ಸಂಗೀತ, ಆಯ್ತಮ್ಮ ನೀವು ಮುಂದುವರ್ಸಿ ಅದೇನು ಆಟ ಆಡ್ತಾ ಇದ್ರೆ ಹಾಡ್ಕೊಳ್ಳಿ. ಇಲ್ಲಿ ವ್ರತ ಮಾಡೋಕೆ ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆ ಸಿದ್ಧತೆ ಮಾಡ್ಕೊಂಡಿದ್ದಾಗ ಅಜ್ಜಿ ಇವಳನ್ನ ತಡಿಯೋಕ್ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಈ ಕಡೆ ಸತ್ಯನ ಸಾಕ್ಷಿ ಮನೆಯಲ್ಲಿ ಇರ್ತಾರೆ. ಸಾಕ್ಷಿ ಮನೇಲಿ ಇದ್ದಾಗ ಅವ್ಳು ಊಟ ಮಾಡ್ಸೋದು ಎಲ್ಲ ಆಗತ್ತೆ. ಬರ್ಲ ಸಾಕ್ಷಿ ಇನ್ನೊಂದು ಹೇಳೋದು ಮತ್ತೆ, ನಿಮ್ಮ ಅಪ್ಪ ಅಮ್ಮನ ಫೋಟೋ ಯಾವ್ದು ಇಲ್ವಲ್ಲ ಇಲ್ಲಿ. ಹಾಗಂತಿದ್ದಾಗೇನೆ ಸಾಕ್ಷಿ ಎಚ್ಚೆತ್ಕೊಬಿಡ್ತಾಳೆ, ಅದಾ ಈಗ ತಾನೇ ಶಿಫ್ಟ್ ಆಗಿದೆಯಲ್ಲ ಈ ಮನೆಗೆ, ತಗೊಬರ್ತೀನಿ ನಾಳೆ, ತಗೊಂಡು ಇಲ್ಲೇ ಹಾಕ್ತೀನಿ ಆಯ್ತಾ, ಎಷ್ಟೊತ್ತು ಹೋಗ್ತಾನೋ ಅಂತ ಹೇಳಿ ಕಾಯ್ತಾ ಇರ್ತಾಳೆ. ಯಾಕೆಂದ್ರೆ ಅವಳಿಗೆ ಉರಿ ದಗೆ ಹತ್ಕೊಂಡಿರ್ತದೆ. ಬೈಲ್ ಆಗ್ಬಿಡ್ತಲ್ಲ ಭೂಮಿಗೆ ಎಲ್ರಿಗೂ ಕೂಡ ಅಂತ ಹೇಳಿ. ಅಜಿತ ಇನ್ನ ಫ್ರೀ ಆಗ್ಬಿಡ್ತಾನೆ, ಬೇರೆ ನಮ್ ಕಡೆಗೆ ಗಮನ ಹರಿಸ್ತಾನೆ ಅಂತ ಹೇಳಿ. ಸತ್ಯನ, ಆಯ್ತು ಸಾಕ್ಷಿ ಹಾಗೆ ಮಾಡು, ಬರ್ಲಾ. ನಾನು ಇನ್ನೊಂದು ಸಾಕ್ಷಿ, ನಾನು ಈ ವಿಷಯನ ಯಾಕೆ ಅಜಿತನಿಗೆ ಹೇಳ್ಬಾರ್ದು, ನಿನ್ನ ವಿಷಯನ. ಸಾಕ್ಷಿ ಹೇಳ್ತಾಳೆ, ಅಯ್ಯೋ ಯಾಕೋ ಸಂಗೀತ ಸಾಹಿತ್ಯನ ಮರೆತು ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಚೆನ್ನಾಗಿದಾರಲ್ವಾ, ಈಗ ಯಾಕೆ, ಜೊತೆಗೆ ನಾವಿಬ್ರು ಏನ್ ಲವರ್ ಅಲ್ವಾ, ಹಾಗಾಗಿ ಸತ್ಯನ ಹೌದು ಕರೆಕ್ಟ್, ಅದು ಸರಿ ಬಿಡು, ಆಯ್ತು ಬರ್ತೀನಿ ಅಂತ ಹೇಳಿ ಸತ್ಯನ ಈ ಕಡೆ ಬರ್ತಾರೆ. ಈ ಕಡೆ ದೇವ್ಯಾನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ರಾಣ ಮನೆಗೆ ಹೋಗಿರ್ತಾರೆ. ರಾಣ ಮನೆಗೆ ಹೋಗಿ ಏನು ಬೈತಾ ಇರ್ತಾಳೆ ಸಾಕ್ಷಿ ಹಂಗೇನೆ. ಅಲ್ಲ ದೇವ್ಯಾನಿ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಅವನು ಬೈಲ್ ಕೊಡ್ಸೋವರ್ಗು ಕೂಡ ನೀವೇನ್ ಮಾಡ್ತಾ ಇದ್ರಿ, ಶ್ರವಣ್ ಹೋಗೋವರ್ಗು ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ ನಿನಗೆ ಅಂತ ಹೇಳಿ ರೇಗಾಡ್ತಾಳೆ. ಆ ರೇಗಾಡ್ತಿದ್ದಾಗನೆ ದೇವ್ಯಾನಿ, ಸಾಕ್ಷಿ ಮಾತಿನ ಮೇಲೆ ಇಡ್ತಾ ಇರ್ಲಿ, ಇಳಿಯೋರು ಅನ್ನೋ ಗೌರವ ಇರ್ಲಿ ನಿನ್ಗೆ. ಅದಕ್ಕೆ ಹೇಳ್ತಾಳೆ ಸಾಕ್ಷಿ, ಏನು ಗೌರವ, ಮೈ ಫುಟ್ ಅಂತಾಳೆ. ಅದಂತಿದ್ದಾಗೇನೆ ರಾಣ ಮಧ್ಯೆ ಬಂದ್ಬಿಟ್ಟು, ಸಾಕ್ಷಿ ಪುಟ, ಈಗ ದೇವ್ಯಾನಿ ಅವ್ರು ಹೇಳಿದ್ದು ಸರಿ ಅಲ್ವಮ್ಮ, ಅಲ್ಲಿ ನೀನು ನೋಡು ಅವಳು ಏನಕ್ಕಷ್ಟು ರೇಗ್ತಾಳೆ ಅಂತ ಅಂದ್ರೆ ದೇವ್ಯಾನಿ ಒಂದ್ ಮಾತಂತಾಳೆ ಸಾಕ್ಷಿಗೆ, ಅಲ್ಲ ಸಾಕ್ಷಿ ನೀನ್ ನಮ್ಮೇಲೆ ರೇಗಾಡ್ತೀಯಲ್ಲ, ಸತ್ಯನ ನೀನೇ ಬೆಳಗ್ಗಿನ ಸಂಜೆವರೆಗೂ ಜೊತೆ ನಿಲ್ಲಿಸ್ಕೊಂಡಿದ್ದೆ, ಸತ್ಯ ಯಾವ ಗ್ಯಾಪ್ ನಲ್ಲಿ ಹೋಗಿ ಫೋನ್ ಮಾಡ್ದ ಶ್ರವಣಿಗೆ ಅನ್ನೋದು ನಿನಗ್ ಗೊತ್ತಾಗ್ಲಿಲ್ವಾ? ನೀನು ಮೈ ಮರ್ತು ಬಿಟ್ಟಿದ್ದಾಗಿದ್ರೆ ಸದ್ಯನ ಜೊತೆ ಮಾತನಾಡ್ತಾ ನೀನ್ ಕಂಟ್ರೋಲ್ ಇಟ್ಕೋಬೇಕಿತ್ತು ತಾನೆ. ಹಾಗಂತಿದ್ದಾಗೇನೆ ಸಾಕ್ಷಿ ಕಿರ್ಚ್ಕೊಡ್ತಾಳೆ, ಶರಾಬ್ ದೇವ್ಯಾನಿ ಅಂತ ಹೇಳಿ. ಅಷ್ಟ್ರಲ್ಲಿ ಇಬ್ರಿಗೂ ಇನ್ನು ಬೆಂಕಿ ಹತ್ಕೊಬಿಡ್ತದೆ ಅಂತ ಹೇಳಿ ರಾಣ ತಕ್ಷಣ ಮಧ್ಯಕ್ಕೆ ಬಂದು, ಸಾಕ್ಷಿ ಪುಟ ದೇವ್ಯಾನಿ ಹೇಳಿದ್ದು ಸರಿ ಅಲ್ವಮ್ಮ, ಈಗ ನಮ್ಮನೆಗ್ ಬೆಂಕಿ ಬಿದ್ದಿದೆ ಅಂದಾಗ ನಾವು ಹುಷಾರಾಗಿರ್ಬೇಕು. ಇರ್ಲಿ ದೇವ್ಯಾನಿಯವ್ರೆ, ಪಾಪ ದೇವ್ಯಾನಿಯವರು ಅಷ್ಟೆಲ್ಲ ಶ್ರಮ ಪಟ್ಕೊಂಡು ಬಂದಿದ್ದಾರೆ ನಮ್ಮನ್ನ ಕಾಪಾಡ್ಲಿಕ್ಕೆ. ಇರ್ಲಿ ದೇವ್ಯಾನಿಯವ್ರೆ, ನೋಡಿ ಇನ್ನೆರಡು ದಿನ ಅಜಿತನ ಹೇಗಾದ್ರೂ ಮಾಡಿ ನೀವು ನಮ್ ತಂಟೆಗೆ ಬರ್ದು ಹಾಗೆ ನೋಡ್ಕೋಬೇಕು. ಅದಕ್ಕೆ ದೇವ್ಯಾನಿ ಹೇಳ್ತಾಳೆ, ಆಯ್ತು ರಾಣ ಅವ್ರೆ, ನಿಮ್ಮ ಕೇರ್ಫುಲ್ ಅಲ್ಲಿ ನೀವಿರಿ, ಜೋಪಾನ ಸಾಕ್ಷಿಗೂ ಹೇಳ್ಬಿಡಿ ಜೋಪಾನವಾಗಿರ್ಲಿಕ್ಕೆ ಆ ಸತ್ಯನ ಜೊತೆ, ಯಾಕೆಂದ್ರೆ ಯಾವ ಗ್ಯಾಪಲ್ಲಿ ಏನ್ ಮಾಡ್ತಾರೋ ಗೊತ್ತಾಗಲ್ಲ. ಅಶ್ವಿನಿ ಹೇಳ್ತಾಳೆ, ಹೌದು ನಮಗ್ ಗೊತ್ತೇ ಆಗ್ಲಿಲ್ಲ, ನಮ್ ಜೊತೆನೆ ಅಂದ ಹೋಗಲ್ಲ ಅಂತ ಆ ಶ್ರವಣ ಅಂತ ಹೇಳದ್, ಯಾವ ಗ್ಯಾಪ್ ನಲ್ಲಿ ನಮ್ಮನ್ನ ಯಾಮಾರಿಸೋದು ನಮಗ್ ಗೊತ್ತಾಗ್ಲಿಲ್ಲ, ಆದ್ರೂ ನೀವು ಬಹಳಷ್ಟು ಹುಷಾರಾಗಿರಿ ಅಂತ ಹೇಳಿ ಬರ್ತಾರೆ. ಈ ಕಡೆ ಅಜಿತ್ತು ಭೂಮಿ ಹೇಳ್ತಾಳೆ, ಅಲ್ಲ ಏನ್ ಸಾಹಿಬ್ರೆ ತಡೆಯಕ್ ಆಗ್ತಾ ಇಲ್ವಾ ಟೆಂಪ್ರೇಚರ್, ಸೀರಿಯಲಿ ನೋಡ್ಬಾರ್ದು ಹುಡುಗಿರ್ನ, ತಡೆಯಕ್ಕಾಗಲ್ಲ ಟೆಂಪ್ರೇಚರ್ ಅಂತ ಅನಿಸ್ತಾ ಇದೆಯಾ, ಆಡ್ತರ ಅನಿಸ್ತಾ ಇದೆಯಾ ನಿಮ್ಗೆ, ಹೌದಲ್ವಾ ಅಂದಾಗ ನನ್ನನ್ನೇ ನೋಡ್ತಾ ಇದ್ರಿ ಅಜಿತ್. ಅದಕ್ಕೆ
ಭೂಮಿ ಅದು ನಾನು ಏನ್ ನೋಡ್ತಾ ಇದ್ದೆ ಗೊತ್ತಾ, ಅದು ಕಿವಿದು ಓಲೆ ಓಲೆ ಅಲ್ಲಿ ಬಿದ್ದಿತ್ತು ಅಲ್ಲಿ, ಅದನ್ನ ನೋಡ್ತಾ ಇದ್ದೆ. ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ, ಓಲೆ ನೋಡಿದ್ರೆ ಅಲ್ಲಿ ನೋಡ್ಬೇಕು, ನೀವ್ ನೋಡ್ತಿದ್ ನನ್ನ ನೋಡ್ತಾ ಇದ್ರಲ್ಲ. ಅದಕ್ಕೆ ಅಜಿತ್ ಹೇಳ್ತೀನಿ, ಹಾಗಲ್ಲ ಭೂಮಿ, ಆ ಓಲೆ ಏನಾದ್ರು ನಿನ್ ಕಾಲಿಗೆ ಸಿಗಾಕೊಂಡು ನಿನ್ ಕಾಲ್ಗೆ ಏನಾದ್ರು ಏಟಾಗಿ ನಾನ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಬ್ಬಬ್ಬಬ್ಬಬ್ಬ ಅದೆಲ್ಲ ಆಗ್ಬಾರ್ದಲ್ವಾ. ಅದಕ್ಕೆ ಭೂಮಿ ಅದನ್ನೇ ನೋಡ್ತಾ ಇದ್ದೆ. ಭೂಮಿ ಹೇಳ್ತಾಳೆ, ಸಾಹೇಬ್ರೆ ಈ ಕಳ್ಳಾಟ ಎಲ್ಲ ಬೇಡ, ಆ ಓಲೆ ಚುಚ್ಚಿಬಿಟ್ಟು ನನಗ್ ಗಾಯ ಆಗ್ತಿತ್ತು, ನಾನ್ ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಒಬ್ಬೊಬ್ಬ ಏನೆಲ್ಲ ಕತೆ ಕಟ್ತೀರ ಸಾಹೇಬ್ರೆ ಇಷ್ಟಕ್ಕೆ, ನೀವು ಒಪ್ಕೊಳ್ಳಿ, ನೀವು ನನ್ನನ್ನೇ ನೋಡ್ತಾ ಇದ್ದು, ನಿಮ್ಗೆ ನನ್ನನ್ನು ತಡೆಯಕ್ ಆಗ್ತಿರ್ಲಿಲ್ಲ ಅಲ್ವಾ ಅಂತ ಹೇಳಿ ಬಂದು ಹಿಂಗೆ ಒಪ್ಕೊಳ್ತಾಳೆ. ಅದಕ್ಕೆ ಅಜಿತ್ತು, ಇಲ್ಲ ಭೂಮಿ, ಅಲ್ಲ ಭೂಮಿ, ಅದ್ ಹೆಂಗ್ ಮನ್ಸ್ ಬಂತು ನಿನಗೆ ಇಂಥ ಅಮಾಯಕನ ಮೇಲೆ ಈ ತರ ದೂರೋರಿಸ್ತೀಯಲ್ಲ, ಸರಿನಾ ಭೂಮಿ ಅಂತ ಹೇಳೋಕ್ ಶುರು ಮಾಡ್ತಾನೆ ನಾಟಕೀಯವಾಗಿ. ಅಗಂತಿದ್ದಾಗನೆ ಭೂಮಿ, ಅಲ್ಲ ನಾನೇನಂದೆ ಅಂತ ಆಳ್ತಾ ಇದೀರಿ ಸಾಹಿಬ್ರೆ ನೀವು, ನನ್ಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಏನು ಕಳ್ತಾ ಇದ್ದೀರಾ. ಅದಕ್ಕೆ ಅಜಿತ್ ಹೇಳ್ತಾನೆ, ಮತ್ತೆ ನೀನಾ ಕಾರಣ ನನ್ನ ಮೇಲೆ ದೂರೋರಿಸ್ತೀಯಲ್ಲ, ಸರಿನಾ, ಎಷ್ಟು ದಿನದಿಂದ ನಾವಿಲ್ಲ ಇದ್ರು ಮನೆ ಒಳಗಡೆ ಇದ್ರು ಕೂಡ, ಸಾಧ್ಯನಾ ಹೇಳು ಅಂತ ಹೇಳಿ ಅಜಿತ್ ಹೇಳ್ತಾನೆ. ಭೂಮಿ, ಅಬ್ಬಬ್ಬಬ್ಬ ನಿಮ್ ನಾಟಕ ಜಾಸ್ತಿ ಆಯ್ತು, ನಾನು ನೋಡಿ ನಾನ್ ಸುಮ್ಮನೆ ಇರಲ್ಲ, ಯಾಕೆಂದ್ರೆ ನಾನು ಅಂಗನವಾಡಿನಲ್ಲಿ ಕತ್ತಿ ವರ್ಷೆ ಎಲ್ಲವನ್ನೂ ಕೂಡ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ನೋಡಿ, ನಿಮ್ಮನ್ ಬಿಡಲ್ಲ ಅಂತ ಹೇಳಿ ದಿನ ಎತ್ತಿ ಎತ್ತಿ ಆಗ್ತಾಳೆ. ಅಜಿತ್ತು, ಏನು ನನಗೆ ಆವಾಜ್ ಆಗ್ತೀಯಾ, ನೀನ್ ಇರೋದು 3 ಅಡಿ ಇದೀಯಾ, ನನಗೆ ಆವಾಜ್ ಆಗ್ತೀಯಾ, ಈ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾಳು ಮಾಡ್ತೀನಿ, ಯಾಕೆಂದ್ರೆ ಕೈ ಮಾಡಿದ್ರೆ ಮಹಾಪಾಪ, ಹೆಣ್ಮಕ್ಳ ಮೇಲೆ ಕೈ ಮಾಡೋದು, ಮಾಡ್ತೀನಿ ತಾಳು ಅಂತ ಹೇಳಿ ದಿನ ಎತ್ತಿತ್ತಾನೆ ಅಜಿತ್. ಅದೇ ಸಮಯಕ್ಕೂ ಕೂಡ ಸಂಗೀತ ಅವರ ಒಳಗಡೆ ಬರ್ತಾರೆ. ಬರ್ತಿದ್ದಾಗೇನೆ ಅವಳನ್ನ ಹಬ್ಬಕ್ಕೆ ಒಪ್ಸಿ ಕಳಿಸ್ತಾರೆ. ಹೋದ್ಮೇಲೆ ಅಜಿತ್ ಭೂಮಿನ ಕೇಳ್ತಾ, ಅಲ್ಲ ಅಮ್ಮ ಹೇಳಿದ ತಕ್ಷಣ ಒಪ್ಕೊಬಿಟ್ಟಲ್ಲ ನೀನು, ಅದ್ ಹೆಂಗ್ ಸಾಧ್ಯ ಅಂದಾಗ ಭೂಮಿ ಹೇಳ್ತಾಳೆ, ಅತ್ತೆ ಕೇಳಿದ್ರು ಪಾಪ ಇಲ್ಲ ಅನ್ನಕ್ಕಾಗ್ಲಿಲ್ಲ, ಅದಕ್ಕೆ ಒಪ್ಕೊಂಡೆ, ಸುಮ್ಮಿರಿ ನೀವು, ಗೊತ್ತಾಗಲ್ಲ ನಿಮ್ಗೆ ಅಂತ ಹೇಳ್ತಾಳೆ. ಬೆಳಗ್ಗೆ ಎಲ್ಲ ಹಬ್ಬದ ಸಿದ್ಧತೆ ನಡೆದ್ರೆ ಇವಳು ಕೂಡ ಎಲ್ಲ ಡ್ರೆಸ್ ಆಗಿ ಬರ್ತಾಳೆ ಪೂಜೆಗೆ ಅಂತಾಳೆ. ಬರ್ತಿದ್ದಾಗೇನೆ ಸಂಗೀತ ಹೇಳ್ತಾಳೆ, ಅಮ್ಮ ಭೂಮಿ ಮತ್ತೆ ಅಜಿತ್ತು ಪೂಜೆ ಮಾಡ್ತಾರೆ, ವರಮಹಾಲಕ್ಷ್ಮಿ ಇವತ್ತ ಭೂಮಿ ಕೇಳಿ ಅಮ್ಮ ಅಂತಿದ್ದಾಗೇನೆ ಅದಕ್ಕೆ ಅಜ್ಜಿ ಇದ್ದವ್ರು, ನೋಡು ಸಂಗೀತ, ಇದು ಮನೆ ಕುಲದೇವ್ರು, ಕೋಪ ಮಾಡ್ಕೊಬಿಟ್ರೆ ಬಹಳ ಕಷ್ಟ, ನಮ್ಗೆ ಅಪಶಕುನ ಆಗತ್ತೆ ಆಯ್ತಾ, ಅಶುಭ ಅದು, ಅಂತ ಅಪಶಕುನ ಆಗ್ಬಾರ್ದು, ಅಶುಭನು ನಡಿಬಾರ್ದು. ನಾನು ಹೇಳ್ತಾ ಇದ್ದೀನಿ, ಈ ಹುಡುಗಿ ಏನಾದ್ರೂ ವ್ರತದಲ್ಲಿ ಕಿಂಚಿತ್ ಏನಾದ್ರೂ ಲೋಪದೋಷ ಮಾಡಿದ್ರೆ ಅವಳು ಅಜಿತಿನ ಜೀವನದಿಂದ ಅಲ್ಲ, ಈ ಮನೆನೇ ಬಿಟ್ಟು ಹೋಗ್ಬೇಕಾಗತ್ತೆ, ಗೊತ್ತಾಯ್ತಾ, ಈಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಂತಿದ್ದಾಗೇನೆ ಭೂಮಿ, ಆಯ್ತು ಅಜ್ಜಿ, ನೀನ್ ಹೇಳಿದ ಕಂಡೀಷನ್ಗೆ ಒಪ್ಕೊಳ್ತೀನಿ ಅಂತ ಹೇಳಿ ಅವಳು ವ್ರತನ ಮಾಡೋಕೆ ಮುಂದಾಗ್ತಾಳೆ. ಇಲ್ಲಿಗೆ ಒಂದು ಸುಂದರವಾದಂತಹ ಸಂಚಿಕೆ ಮುಕ್ತಾಯವಾಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.